ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, 2026ರ ಸ್ವಾತಂತ್ರ್ಯ ದಿನಾಚರಣೆಯ ಮುಖ್ಯ ಥೀಮ್ ಯಾವುದು? ಸ್ವಾತಂತ್ರ್ಯ ದಿನಾಚರಣೆಯ ಮುಖ್ಯ ಥೀಮ್ ಏನಾಗಿತ್ತು ಅಂತ ಅಂದರೆ ಯುವಶಕ್ತಿ ಫಾರ್ ವಿಕಸಿತ ಭಾರತ ಎಟ್ 2047 ಇದು ಥೀಮ್ ಆಗಿತ್ತು. 2026ರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಷ್ಟು ವರ್ಷಗಳ ವಂದೇ ಮಾತರಂಗೆ ಗೌರವ ಸಲ್ಲಿಸಲಾಗಿತ್ತು? ವಂದೇ ಮಾತರಂಗೆ ಎಷ್ಟನೇ ವರ್ಷದ ಒಂದು ಗೌರವನ ಸಲ್ಲಿಸಿದ್ರು ಅಂತ ಅಂದರೆ 150ನೇ ವರ್ಷದ ಒಂದು ಗೌರವವನ್ನು ಸಲ್ಲಿಸಿದರು. 2036ರಲ್ಲಿ ಯಾವ ಕ್ರೀಡಾಕೂಟವನ್ನು ಭಾರತ ಆಯೋಜಿಸುವಂಥ ಗುರಿಯನ್ನು ಹೊಂದಿದೆ? ಅಂದರೆ ಮುಂದೆ ಬರ್ತಕ್ಕಂಥ ಒಂದು 2036ರಲ್ಲಿ ಯಾವ ಕ್ರೀಡಾಕೂಟವನ್ನು ನಮ್ಮ ಭಾರತದಲ್ಲೂ ಸಹ ಅದನ್ನು ತರಬೇಕು ಅಂತ ಗುರಿಯನ್ನು ಹೊಂದಿದ್ದಾರೆ ಅಂತ ಅಂದರೆ ಅದು ಒಲಿಂಪಿಕ್ಸ್. PM ಕಿಸಾನ್ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ ಎಷ್ಟು ಹಣ ನೀಡಲಾಗುತ್ತಿದೆ? ಓಕೆ, PM ಕಿಸಾನ್ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನು ನೀಡಲಾಗ್ತಾ ಇದೆ. ಭಾರತದ 80ನೆಯ ಸ್ವಾತಂತ್ರ್ಯ ದಿನವನ್ನು ಯಾವ ದಿನ ಆಚರಿಸಲಾಯಿತು? ಓಕೆನಾ, 80ನೇ ಸ್ವಾತಂತ್ರ್ಯ ದಿನವನ್ನು ನಾವು ಆಗಸ್ಟ್ 15, 2026ರಲ್ಲಿ ಆಚರಿಸಿದ್ವಿ. ಅಂದರೆ 2026ರಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ದಿವಸ ಎಷ್ಟನೇದಿದು? 80ನೇದು ಆಗಿದೆ. ರಾಷ್ಟ್ರೀಯ ಯುವ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಯುವ ದಿನವನ್ನು ಜನವರಿ 12ರಂದು ಆಚರಣೆ ಮಾಡಲಾಗುತ್ತೆ. ಇನ್ನು ವಿಶ್ವ ಆರೋಗ್ಯ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ವಿಶ್ವ ಆರೋಗ್ಯ ದಿನವನ್ನು ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ವಿಶ್ವ ಪರಿಸರ ದಿನ 2026ರ ಆತಿಥೇಯ ದೇಶ ಯಾವುದು? ವಿಶ್ವ ಪರಿಸರ ದಿನ ಏನು ಆಚರಿಸಿದಾರಲ್ಲ ಅದರಲ್ಲಿ 2026ರಲ್ಲಿ ಯಾವ ಒಂದು ದೇಶ ಅತಿಥಿಯಾಗಿ ಬಂದಿತ್ತು ಅಂತ? ಅದು ದಕ್ಷಿಣ ಕೊರಿಯಾ. 2026ರ ವಿಶ್ವ ಪರಿಸರ ದಿನವನ್ನು ಯಾವ ಸಂಸ್ಥೆ ಆಯೋಜಿಸುತ್ತದೆ? ಓಕೆ, ವಿಶ್ವ ಪರಿಸರ ದಿನವನ್ನು ಯಾವ ಸಂಸ್ಥೆ ಆಚರಿಸಿತ್ತು 2026ರಲ್ಲಿ ಅಂದರೆ UNEP ಈ ಒಂದು ಸಂಸ್ಥೆ ಆಚರಣೆಯನ್ನು ಮಾಡಿತ್ತು. 2026ರಲ್ಲಿ G20 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತು? 2026ರಲ್ಲಿ ಶೃಂಗಸಭೆ G20 ಏನಿದೆಯಲ್ಲ ಈ ಶೃಂಗಸಭೆಯನ್ನು ಆಯೋಜಿಸಿರುವಂತಹ ದೇಶ ಯಾವುದು ಅಂದರೆ ದಕ್ಷಿಣ ಆಫ್ರಿಕಾ. ವಿಕಸಿತ ಭಾರತ 2047 ಏನಿದೆಯಲ್ಲ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಮೀನ್ಸ್ ಇದು ಭಾರತ ಅಭಿವೃದ್ಧಿ ಗುರಿಯನ್ನು ಹೊಂದಿದೆ. ಈ ಒಂದು ಏನಿದೆಯಲ್ಲ ಇದು ಒಂದು ವಿಕಸಿತ ಭಾರತ 2047 ಅನ್ನೋದು ಭಾರತದ ಅಭಿವೃದ್ಧಿ ಗುರಿಗೆ ಸಂಬಂಧಿಸಿದೆ. ಇತ್ತೀಚೆಗೆ ಇಸ್ರೋ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಇತ್ತೀಚೆಗೆ ಯಾರನ್ನ ನೇಮಕ ಮಾಡಿದ್ದಾರೆ ಇಸ್ರೋ ಅಧ್ಯಕ್ಷರನ್ನಾಗಿ ಅಂದರೆ ವಿ ನಾರಾಯಣನ್ ಅನ್ನೋರನ್ನು ಏನು ಮಾಡಿದರೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಮೇಕ್ ಇನ್ ಇಂಡಿಯಾ ಏನಿದೆಯಲ್ಲ ಇದು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮವನ್ನು ಯಾವ ವರ್ಷ ಆರಂಭಿಸಲಾಯಿತು? ಇದನ್ನು 2014ರಲ್ಲಿ ಏನು ಮಾಡಿದರು ಅಂದರೆ ಆರಂಭನೆ ಮಾಡಿದರು. ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ಭಾರತದ ಕೇಂದ್ರ ಬ್ಯಾಂಕ್ RBI ಏನಾಗಿರುತ್ತೆ ನಮ್ಮ ಭಾರತದ ಒಂದು ಕೇಂದ್ರ ಬ್ಯಾಂಕ್ ಅಂತ ಹೇಳಿ ನಾವು ಕರಿತೀವಿ. ಅದು ಭಾರತದ ಒಂದು ಕೇಂದ್ರ ಬ್ಯಾಂಕ್ ಆಗಿದೆ. ನೆಕ್ಸ್ಟು GST ಮಂಡಳಿಯ ಅಧ್ಯಕ್ಷರು ಯಾರು? GST ಮಂಡಳಿಯ ಅಧ್ಯಕ್ಷರು ಯಾವಾಗಲೂ ಕೇಂದ್ರ ಹಣಕಾಸು ಸಚಿವರು ಆಗಿರ್ತಾರೆ. ಯಾಕಂದರೆ GST ಬರೋದು ಅದರಲ್ಲಿ ಹಣಕಾಸು ರಿಲೇಟೆಡ್ ಬರೋದರಿಂದ ಇದರಲ್ಲಿ ಬರ್ತಕ್ಕಂಥವ್ರು ಕೇಂದ್ರ ಹಣಕಾಸು ಸಚಿವರು. ಜನ್ಧನ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಓಕೆ, ಜನ್ಧನ್ ಯೋಜನೆ ಅನ್ನೋದೇನಿದೆಯಲ್ಲ ಇದು ಒಂದು ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇರ್ಪಡೆ ಅಂತಕ್ಕಂಥ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದೆ. ನೀತಿ ಆಯೋಗದ ಅಧ್ಯಕ್ಷರು ಯಾರು? ನೀತಿ ಆಯೋಗದ ಅಧ್ಯಕ್ಷರು ನಮ್ಮ ಭಾರತದ ಪ್ರಧಾನಮಂತ್ರಿಯವರಾಗಿರ್ತಾರೆ. ಓಕೆ, ಆಯುಷ್ಮಾನ್ ಭಾರತ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯುಷ್ಮಾನ್ ಮೀನ್ಸ್ ಆಯುಷು ಇದರಲ್ಲೇ ಇದೆ. ಮೀನ್ಸ್ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರ ಆಗಿದೆ. ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋಸ್ಗಳಿಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಯಾವ ಥರ ಒಂದು ವಿಡಿಯೋಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.